10:30 ಗಂಟೆಗೆ ಕೊಲೆ ಆಗ್ತದ, 11 ಗಂಟೆಗೆ ನನಗೆ ಪೊಲೀಸರು ಬಂಧಿಸ್ತಾರೆ ಮತ್ತು 12-15 ಗಂಟೆಗೆ FIR ದಾಖಲಾಗ್ತದೆ. ಅಂದ್ರ 1 ತಾಸು ಮುಂಚೆ ಪೊಲೀಸರಿಗೆ ಯಾವ ತರ ತ್ರಿಕಾಲಿಜ್ಞಾನಿ ಪೊಲೀಸರು ಇದಾರೋ ಆ ಸಿಚುವೇಶನ್ ಒಳಗ ನಾನು ಕಾಂಗ್ರೆಸ್ ಪಕ್ಷದ ಮುಖ್ಯ ಪ್ರಚಾರಕವಾಗಿದೆ. ಅಂದ್ರೆ ಇದರದ ಡೈರೆಕ್ಟ್ ಇಫೆಕ್ಟ್ ಯಾರಿಗೆ ಆಗ್ತಿತ್ತು? ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ, ಅಂದ್ರೆ ಯತ್ನಾಳ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ. ಅನ್ರಿವೀಲ್ಡ್ ಟ್ರೂತ್ ಅಂತಾರೆ ಇದಕ್ಕ. ನನ್ನ ಬಾಯಾಗ ಬೂಟ್ ಇಟ್ಟು, ನನಗೆ ಅರಬತ್ಲೆ ಇಟ್ಟು, ನನಗೆ ಹ್ಯಾಂಡ್ ಕಫ್ಸ್ ಹಾಕಿ, ಬೇಡಿ ಚೈನ್ ಹಾಕಿ, ಹ್ಯಾಬಿಚುವಲ್ ಅಫೆಂಡರ್, ನಾನು ಟೆರರಿಸ್ಟ್. HD ಆನಂದ್ ಕುಮಾರ್ ಆಗಿನ SP, ವಿಜಯ ಮಾಂತೇಶ್ ಮಠಪತಿ CP, ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಅವ್ರ ಸಹಚರರು ಯಾವತ್ತು ನನಗ ಸಹಿಸುವುದಿಲ್ಲ. ನನಗ ಆ ಕೊಲೆ ಕೇಸ್ನಲ್ಲಿ ಸಿಗಿಸ್ಬೇಕಾದ್ರೆ ಹೈದರ್ ಅಲಿ ನದಾಫ್ನ ಹೆಂಡತಿ ಕಾಂಗ್ರೆಸ್ ಪ್ರಬಲ ನಾಯಕರಿದಾರಂತ ನನಗ ಸಂಶಯ ಇದೆ. ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಆಫ್ ಹಿಂದೂಸ್ತಾನ್ಗೆ ಸ್ವಾಗತ. ನಾನು ಥಾನಮ್ಮ. ಇವತ್ತು ಏನು ಈ ಹಿಂದೆ ಆಗಿರುವಂತಹ ಹೈದರ್ ಅಲಿ ನದಾಫ್ ರವರ ಕೊಲೆ ಪ್ರಕರಣದಲ್ಲಿ 2ನೇ ಆರೋಪಿ ಎಂಬಂತೆ ಬಿಂಬಿಸಿರುವ ವಕೀಲ ಖಾದ್ರಿ ರವರು ನಮ್ಮೊಟ್ಟಿಗಿದ್ದಾರೆ. ಅವರು ಆ ಕೊಲೆ ಇದ್ರೊಳಗೆ ಎಷ್ಟು ಟ್ವಿಸ್ಟ್ ಇತ್ತು, ಆಮೇಲೆ ಅವ್ರನ್ನ ಪೊಲೀಸ್ ಇಲಾಖೆಯವರು ಬಂಧಿಸಿದ ನಂತರ ಅವ್ರನ್ನ ಹೇಗೆಲ್ಲ ಟ್ರೀಟ್ ಮಾಡಿದ್ರು ಅನ್ನೋದನ್ನ ಅವರ ಬಾಯಿಯಿಂದನೇ ಕೇಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ನೀವು ಕೊಲೆ ಆರೋಪಿ ಸೆಕೆಂಡ್ ಅನ್ನೋ ಒಂದು ಅದ್ರೊಳಗ ಆಗಿತ್ತು ಸರ್, ಕೇಸ್ ಆಗಿತ್ತು ನಿಮ್ಮ ಮೇಲೆ. ಅದರಲ್ಲಿ ಕೊಲೆ ಆರೋಪಿ, ಆಮೇಲೆ ನಿಮ್ನ ಬಂಧಿಸಿದ ನಂತರ ಅರ್ಧ ಗಂಟೆ ನಂತರನೇ ಬಂಧಿಸ್ತಾರೆ. ಬಂಧಿಸಿದ ನಂತರ ಅಲ್ಲಿ ನಿಮ್ಮ ಪೊಲೀಸ್ ಅಧಿಕಾರಿಗಳು ಹೇಗೆಲ್ಲ ಟ್ರೀಟ್ ಮಾಡ್ತಾರೆ ನೋಡಿ ಮೇಡಮ್, ಬಿಜಾಪುರ ಜಿಲ್ಲೆಯಲ್ಲಿ ಆಗಿನ ಅಸೆಂಬ್ಲಿ ಚುನಾವಣೆ ಅವಧಿಯಲ್ಲಿ 6/5/2023 ಒಂದು ಶೂಟೌಟ್ ಪ್ರಕರಣ ಕೊಲೆ ಆಗಿರ್ತದೆ. ಒಬ್ಬ ವ್ಯಕ್ತಿಯನ್ನ ಕೊಲೆ ಆಗಿರ್ತದೆ. ಒಬ್ಬ ವ್ಯಕ್ತಿಯ ಕೊಲೆ ಆದ್ರೆ ಇನ್ನೊಬ್ಬ ವ್ಯಕ್ತಿ ಮಾಡಿದಿರ್ಬಹುದು, ಮಾಡ್ಲಿಕ್ಕಿಲ್ಲ, ಅದ್ರ ಬಗ್ಗೆ ನನ್ಗ ಗೊತ್ತಿಲ್ಲ. ಬಟ್ ನನ್ನನ್ನು ಆರೋಪಿ ಮಾಡಿದಾಗ ಒಂದು ಆಶ್ಚರ್ಯಜನಕ ವಿಷಯ ಏನಾಯ್ತು ನನಗ ಇನ್ವೆಸ್ಟಿಗೇಷನ್ ಇದು ಮಾಡ್ಲಿಕ್ಕೆ ಅಂತಂದ್ರೆ, 10:30 ಗಂಟೆಗೆ ಕೊಲೆ ಆಗ್ತದ, 11 ಗಂಟೆಗೆ ನನಗೆ ಪೊಲೀಸರು ಬಂಧಿಸ್ತಾರೆ ಮತ್ತು 12-15 ಗಂಟೆಗೆ FIR ದಾಖಲಾಗ್ತದೆ. ಅಂದ್ರ 1 ತಾಸು ಮುಂಚೆ ಪೊಲೀಸರಿಗೆ ಯಾವ ತರ ತ್ರಿಕಾಲಿಜ್ಞಾನಿ ಪೊಲೀಸರು ಇದಾರೋ, ಏನವ್ರು ಮರ್ಡರ್ ಆಗೋಕ್ಕಿಂತ ಮುಂಚೆ ಅವರಿಗೆ ಗೊತ್ತಿತ್ತು ಇಂಥದೊಂದು ಕೊಲೆ ಆಗ್ತದೋ, ಇಂಥದೊಂದು ಕೊಲೆ ಆದ್ರೆ ಇಂಥವನಿಗೆ ಹಿಡ್ಕೊಂಡ್ ತಂದು ಕುಂದರ್ಸಿದ್ರೆ ಇಂಥವ್ರಿಗೆ ಲಾಭ ಆಗುತ್ತಿದೆ ಅಂತ ಹೇಳಿ. ಅಂದ್ರೆ ಪೊಲಿಟಿಕಲ್ ಆ ಸಿಚುವೇಶನ್ ಒಳಗ ನಾನು ಕಾಂಗ್ರೆಸ್ ಪಕ್ಷದ ಮುಖ್ಯ ಪ್ರಚಾರಕವಾಗಿದೆ. ಅಂದ್ರೆ ಇದರದ ಡೈರೆಕ್ಟ್ ಇಫೆಕ್ಟ್ ಯಾರಿಗೆ ಆಗ್ತಿತ್ತು? ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ, ಅಂದ್ರೆ ಯತ್ನಾಳ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ. ಅಂದ್ರೆ ಈ ಸಿಚುವೇಶನ್ ಕ್ರೊನಾಲಜಿಕಲ್ ನಾವು ಅರ್ಥಿಸ್ಕೊಂಡ್ರೆ ಒಂದು ಕ್ಲಿಯರ್ ವಿಷನ್ ಗೊತ್ತಾಗ್ತದ ಮೇಡಮ್. ತಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇದು ಅನ್ರಿವೀಲ್ಡ್ ಟ್ರೂತ್ ಅಂತಾರೆ ಇದಕ್ಕ. ಅಂದ್ರೆ ಮುಚ್ಚಿಟ್ಟಿದ್ದು ಸತ್ಯ. 10:30 ಗಂಟೆಗೆ ಕೊಲೆ ಆಗ್ತದ, 11 ಗಂಟೆಗೆ ನನಗೆ ಪೊಲೀಸರು ಬಂಧಿಸ್ತಾರ, 12:30 ಗಂಟೆಗೆ FIR ಆಗ್ತದ. ಈ 3 ಅಂಶಗಳನ್ನು ಪರಿಗಣಿಸಿದ್ರೆ ಇದು ಒಂದು ಸಿಸ್ಟಮೆಟಿಕ್ ಕಾನ್ಸ್ಪಿರಸಿ ಇದೆ ನನಗೆ ಇನ್ವಾಲ್ವ್ಮೆಂಟ್ ಮಾಡಕ್. ಇರ್ಲಿ, ನನಗೆ ಆರೋಪಿ ಮಾಡಿದ್ರು, ನನಗೆ ಬಂಧಿಸಿದ್ರು, ನನಗೆ 11 ಗಂಟೆಗೆ ನೀವು ಆರೋಪಿಯನ್ನಾಗಿ ಗುರುತಿಸ್ಕೊಂಡು 12 ಗಂಟೆಗೆ FIR ದಾಖಲಾದ ನಂತರ 1 ಗಂಟೆಗೆನೆ ನೀವು ಲೀಗಲಿ ಅರೆಸ್ಟ್ ಅಂತ ಕನ್ಸಿಡರ್ ಮಾಡಿದ್ರು ಆಸ್ ಪರ್ ಲಾ. ಬೆಳಗ್ಗೆ ಮಧ್ಯಾಹ್ನ 1 ಗಂಟೆದಿಂದ ಮರುದಿವ್ಸ ಮಧ್ಯಾಹ್ನ 1 ಗಂಟೆ ಒಳಗಾಗಿ ನೀವು ನ್ಯಾಯಾಲಯ ಮುಂದೆ ನನಗೆ ಹಾಜರುಪಡಿಸಬೇಕಾಗಿತ್ತು. ಆದ್ರೆ ಪೊಲೀಸ್ ಇಲಾಖೆ ಅದು ವಿಫಲ ಆದ್ರು. ಇದರ ಹಿನ್ನೆಲೆ ಏನಿದೆ? ಯಾಕಂದ್ರೆ 3 ದಿವಸನಲ್ಲೇ ಚುನಾವಣೆ ಇತ್ತು, ವೋಟಿಂಗ್ ಇತ್ತು. ಹಾಗಾಗಿ ಆ ಚುನಾವಣೆಯಲ್ಲಿ ಪರಿಣಾಮ ಬೀಳಿಸುವ ಸಂಬಂಧ ಮತ್ತು ಭಯ ಹುಟ್ಟಿಸುವ ಸಂಬಂಧ ಇದು ಒಂದು ಕಾನ್ಸ್ಪಿರಸಿ. 1ನೇದು. 2ನೇದು, 6 ದಿವಸ ನನಗೆ ಬಂಧನದಲ್ಲಿ ಇಟ್ಟು, ನನ್ನ ಬಾಯಾಗ ಬೂಟ್ ಇಟ್ಟು, ನನಗೆ ಅರಬತ್ಲೆ ಇಟ್ಟು, ನನಗೆ ಹ್ಯಾಂಡ್ ಕಫ್ಸ್ ಹಾಕಿ, ಬೇಡಿ ಚೈನ್ ಹಾಕಿ, ಆಸ್ ಇಫ್ ಟೆರರಿಸ್ಟ್ ಹಂಗೆ ಟ್ರೀಟ್ ಮಾಡಿ, ಮತ್ ನನಗ ಚಿತ್ರ ಹಿಂಸೆ ಕೊಟ್ಟು ಸಿಕ್ಕಾಪಟ್ಟಿ ತೊಂದರೆ ಕೊಡೋಕ್ಕಿಂತ ನಾನೇನ್ ಹ್ಯಾಬಿಚುವಲ್ ಅಫೆಂಡರ್, ನಾನು ಟೆರರಿಸ್ಟಾ? ನಾನೊಬ್ಬ ಅಡ್ವೊಕೇಟ್. ಅಟ್ಲೀಸ್ಟ್ ಸೌಜನ್ಯ ರೀತಿಗಾಗಿ ಎನ್ಕ್ವೈರಿ ಮಾಡಿ ನನಗ ನೋಟಿಸ್ ಕೊಟ್ಟು 41 ನೋಟಿಸ್ ಕೊಟ್ಟು ಬಿಡ್ಬೇಕಾಗಿತ್ತು. ಅಟ್ಲೀಸ್ಟ್ ನೆಕ್ಸ್ಟ್ ಡೇ ನನಗೆ ರಿಮಾಂಡ್ ಮಾಡಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ರೆ ಕೋರ್ಟ್ನವ್ರು ನನಗೆ ಜುಡಿಷಿಯಲ್ ಕಸ್ಟಡಿ ಕಳಿಸ್ತಿದ್ರು. ಬಟ್ 6 ದಿವಸ ನನಗೆ ಬೇಕಾಯ್ದಿಸ್ರಿ, ಬಂಧನ ಯಾಕೆ ಇಟ್ಟಿರಿ? ಅದೇ ಒಂದೇ ಪ್ರಶ್ನೆಗೆ ನಾನು ಜಿಲ್ಲಾ ಸತ್ರ ನ್ಯಾಯಾಲಯ ಮೊರೆಗೆ ಹೋಗಿ ನಾನು ನ್ಯಾಯಾಲಯ ಮುಂದೆ ಸಾಕ್ಷಿ ಪುರಾವೆಗಳನ್ನು ಹಾಜರುಪಡಿಸಿ ತೋರಿಸಿದಾಗ ಮಾನ್ಯ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶನಂದ್ರೆ ಎತ್ತಿ ಹಿಡಿದು ಆರೋಪಿ ಪೊಲೀಸ್ ಆಫೀಸರ್ಸ್ ಮೇಲೆ ಪ್ರಕರಣ ದಾಖಲು ಮಾಡಿ ಎನ್ಕ್ವೈರಿ ಮಾಡಬೇಕು ಅಂತೇಳಿ ನಿರ್ದೇಶಿಸಿದಾಗ HD ಆನಂದ್ ಕುಮಾರ್ ಆಗಿನ SP, ವಿಜಯ ಮಾಂತೇಶ್ ಮಠಪತಿ CPI, ದೇವರಾಜ್ ಉಳ್ಳಾಗಡ್ಡಿ PSI, ಬಸವರಾಜ್ ನರಳೆ PSI,
ಆಮೇಲೆ ಮಲ್ಲಿಕಾರ್ಜುನ್ ತಳವಾರ್ PSI, BM ಪವಾರ್ ASI, ಗುಡಿಮನಿ ಹವಾಲ್ದಾರ್, ಶಿವ ಅಲ್ಲಿಗಿಡದ ಮಂಕಣಿ ಹಾಗೂ ಇನ್ನೂ ಕೆಲವರು ಅದಾರ. ಅದು ಈಗ ತನಿಖೆ ಒಳಗ ರಿವೀಲ್ ಆಗ್ತದೆ. ಇವೆಲ್ಲರೂ ಮೇಲೆ FIR ಆಗಿದ್ದು ಅದನ್ನ ಅವರು ಹೈಕೋರ್ಟ್ ತನಿಖಾ ಮಾಡಬಾರ್ದು ಮತ್ತು ಪ್ರಕರಣವನ್ನು ವಜಾಗೊಳಿಸಬೇಕು ಅಂತೇಳಿ ನ್ಯಾಯಾಲಯಕ್ಕೆ ಹೋಗಿದ್ರು. ನ್ಯಾಯಾಲಯ ಅವರು ವಾದವನ್ನು ಪುರಸ್ಕರಿಸಿ ರಿಟ್ ಪಿಟಿಷನ್ ಅಲೌ ಮಾಡಿದ್ರು. ಅದನ್ನ ಪ್ರಶ್ನಿಸಿ ನಾನು ಸುಪ್ರೀಂ ಕೋರ್ಟಿಗೆ ಹೋಗಿ ಸುಪ್ರೀಂ ಕೋರ್ಟ್ ದಿಂದ ನಾನು ಸ್ಟೇ ತಂದು ಈಗ ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡ್ಬೇಕಂತೇಳಿ ಪೊಲೀಸ್ ಅಧೀಕ್ಷಕರ ತನಿಖಾಧಿಕಾರಿಗೆ ಆಗ್ರಹ ಮಾಡ್ತೀನಿ. ಸರ್, ಇದ್ರೊಳಗೆ ಏನಾದ್ರೂ ರಾಜಕೀಯ ವ್ಯಕ್ತಿಗಳ ಕೈವಾಡ ಇದೆ? ಸಂಪೂರ್ಣ ರಾಜಕೀಯ ಕೈವಾಡ. ಈಗ ಈ ನನ್ನ ಇನ್ವಾಲ್ವ್ಮೆಂಟ್ ನನಗೆ ಇಂಪ್ಲಿಕೇಶನ್ ಮಾಡ್ಬೇಕಾದ್ರೆ ಸಂಪೂರ್ಣ ಪೊಲಿಟಿಕಲ್ ರಾಜಕೀಯ ಪ್ರೇರಿತವಾಗಿ ಇತ್ತು, ಇದೇ ಇರುತ್ತೆ. ಯಾಕಂದ್ರೆ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ ಹಾಗೂ ಅವ್ರ ಸಹಚರರು ಯಾವತ್ತು ನನಗ ಸಹಿಸುವುದಿಲ್ಲ. ಯಾಕಂದ್ರೆ ಅವ್ರಿಗೆ ನೇರ ಎದುರಾಳಿ ನಾನು. ಕಾನೂನಾತ್ಮಕ ಆಗಲಿ ಸಾರ್ವಜನಿಕ ಜೀವನದಲ್ಲಾಗ್ಲಿ ಅವ್ರ ವೈಫಲ್ಯತೆ ಕಂಡು ಹಿಡಿಯುವುದಾಗ್ಲಿ ಅದನ್ನೆಲ್ಲ ನಾನು ಮಾಡ್ತಾ ಇರೋದು ಅವರಿಗೆ ಆಗ ಬರುವುದಿಲ್ಲ. ಮತ್ತು ಅವರು ತಮ್ಮ ಹೆಗೆತನ ಸಾಧಿಸ್ಲಿಕ್ಕೆ ನನ್ನ ಮೇಲೆ ಯಾವುದೇ ರೀತಿಯಲ್ಲಿ ಅವರು ನನ್ನ ಮೇಲೆ ದ್ವೇಷ ಸಾಧಿಸ್ಲಿಕ್ಕೆ ಪ್ರಯತ್ನ ಪಡೆಯುವುದು ಅದು ನಿಶ್ಚಿತ ಅದ. ನನ್ನ ಮಗ ಯಾಕೆ ಬಲವಾದ ಸಂಶಯ ಇದೆ ಅಂತಂತಂದ್ರೆ ಕೆಲವು ದಿವಸಗಳಿಂದ ಅವರು ನಿಶಾತ್ ಹೈದರ್ಲಿ ನದಾಫ್ ಜೊತೆಗೂಡಿ ಮೇಯರ್ ಇಲೆಕ್ಷನ್ ನಲ್ಲಿ ಅವರಿಗೆ ಬಿಜೆಪಿಗೆ ಮತ ಚಲಾಯಿಸಲಿಕ್ಕೆ ಪಕ್ಷೇತರ ಅಭ್ಯರ್ಥಿಯನ್ನು ಬಲವಂತವಾಗಿ ತಗೊಂಡೋಗಿ ಚಿಂಚೋಳಿ ಫ್ಯಾಕ್ಟರಿಯಾಗಿ ಇಡುವುದಾಗಲಿ ಮತ್ತು ಮೇಯರ್ ಇಲೆಕ್ಷನ್ ನಲ್ಲಿ ನಿಶಾತ್ ಹೈದರ್ಲಿ ನದಾಫ್ಗೆ ವೋಟ್ ಬಿಜೆಪಿ ಪರವಾಗಿ ಚಲಾಯಿಸಲಿಕ್ಕೆ ಮತ್ತು ಅದು ಅಲ್ಲದೆ ಇಲ್ಲ ಕೆಲವೊಂದು ನನಗೆ ಬರ್ತಕ್ಕಂಥ ಮಾಹಿತಿ ಅದು ಸತ್ಯಕ್ಕೆ ಸಮೀಪಿದೆಯೋ ಸುಳ್ಳಿದೆಯೋ ಗೊತ್ತಿಲ್ಲ. ಅವ್ರವ್ರು ಇಷ್ಟು ನಿಕಟ ಕೂಡಿದ್ದಾರೆ ಅಂತಂತಂದ್ರೆ ಎಲ್ಲೇ ಅವ್ರಿಗೆ ಸ್ವತಃ ಮನಿ ಮಾಡಿ ಕೊಟ್ಟಾರಂತ. ಅವರು ಖರೀದಿ ಕೊಟ್ಟಾರೋ, ರಿಲೀಸ್ ಮಾಡಿ ಕೊಟ್ಟಾರೋ, ರೆಂಟ್ ಕೊಟ್ಟಾರೋ ನನ್ಗೆ ಗೊತ್ತಿಲ್ಲ. ಕಿರಣ್ ಪಾಟೀಲ್ ಈಸ್ ಕ್ಲೋಸ್ ಅಸೋಸಿಯೇಟ್ ಟು ಬಸನಗೌಡ ಪಾಟೀಲ್. ನಿಶಾತ್ ಹೈದರ್ಲಿ ನದಾಫ್ ಇಸ್ ಅಕ್ವೆಂಟೆಡ್ ವಿತ್ ಮರ್ಡರ್ ಕೇಸ್ ಆಸ್ ಶಿ ಇಸ್ ಎ ಕಂಪ್ಲೇಂಟ್. ಆಕೆ ಅವರು ಫಿರ್ಯಾದಿದಾಳ. ಹೀಗಾಗಿ ಇದು ಒಂದು ಚೈನ್ ಆಫ್ ಸರ್ಕಮ್ಸ್ಟೆನ್ಸ್ ಅಂತಾರೆ. ಅಂದ್ರೆ ಸಾಂದರ್ಭಿಕ ಬಲವಂತವಾದ ನನಗ ಆಗ್ತಕ್ಕಂಥ ಬಲವಂತವಾದ ಸಂಶಯ ಇದು ಮೂಲ ಕಾರಣಗಳು. ನನಗ ಆ ಕೊಲೆ ಕೇಸ್ನಲ್ಲಿ ಸಿಗಿಸ್ಬೇಕಾದ್ರೆ ಹೈದರ್ಲಿ ನದಾಫ್ನ ಹೆಂಡತಿ ಕಾರಣ. ಅವರು ಫಿರ್ಯಾದಿದಾಳ. ಅವರಿಗೆ ಪ್ರಚೋದನೆ ಆಗವ ಇವ್ರು ಕೊಟ್ಟಿರ್ಬೋದು ಅಂತ ಹೇಳಿ ನನಗ ಗುಮಾನಿ. ಅದು ಈಗ ಈ ಕೇಸ್ನಲ್ಲಿ ಅದು ಎಲ್ಲ ಸತ್ಯ ಹೊರಗೆ ಬರ್ತದೆ ಅಂತ ನನಗ ಸಂಪೂರ್ಣ ವಿಶ್ವಾಸ ಇದೆ. ಸರ್, ನೀವು ಅಡ್ವೊಕೇಟ್ ಸರ್, ನಿಮ್ಗೆ ಈ ರೀತಿಯ ಟಾರ್ಚರ್ ಗಳನ್ನ ಪೊಲೀಸ್ ಇಲಾಖೆ ಕೊಟ್ಟಿರುವಂತದ್ದು, ಇನ್ನು ಜನಸಾಮಾನ್ಯರ ಸ್ಥಿತಿ ಹೇಗೆ ಅನ್ನುವಂಥದ್ದು ಅದಕ್ಕೆ ತಮ್ಮ ಮಾಧ್ಯಮದ ಮುಖಾಂತರ ನಾನು ಇವತ್ತು ಬಂದಿರೋದು ಕಾರಣ ನನ್ನ ವೈಯಕ್ತಿಕ ತ್ರಾಸಗಳು, ವೈಯಕ್ತಿಕ ನಾನು ಎಷ್ಟು ನೊಂದಿದ್ದೀನಿ ಅಂತೂ ಹೇಳಲಿಕ್ಕೆ ಇವತ್ತು ಮಾಧ್ಯಮದ ಗೋಷ್ಠಿ ಅಥವಾ ತಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ನಿಂತಿಲ್ಲ. ಇವತ್ತು ನಾನು ಏನಾದ್ರೂ ನಿಂತೀನಿ ಅಂತಂತಂದ್ರೆ ಇವತ್ತು ಭಾರತ ದೇಶದ ಪ್ರತಿಯೊಬ್ಬ ನೊಂದ, ಪ್ರತಿಯೊಬ್ಬ ಶೋಷಿತ, ಪ್ರತಿಯೊಬ್ಬ ತುಳಿತಕ್ಕೆ ಒಳಗಾದ ಜನರಿಗೋಸ್ಕರನೇ ಒಂದು ಉದಾಹರಣೆ ಆಗ್ಬೇಕು ಅಂತ ದೃಷ್ಟಿಯಿಂದನೇ ನಾನು ಹೋರಾಟ ಕೈಗೊಂಡಿದ್ದೀನಿ ಕಾನೂನಾತ್ಮಕ. ಇದರಲ್ಲಿ ಕಾಂಗ್ರೆಸ್ ನಾಯಕರ ಕೈವಾಡ ಏನಾದ್ರೂ ಇದೆ? ಕೆಲವೊಂದು ಕಾಂಗ್ರೆಸ್ ಪ್ರಬಲ ನಾಯಕರಿದಾರಂತ ನನಗ ಸಂಶಯ ಇದೆ. ಅದರದು ನಾವು ನಮ್ಮದೇ ಆದ ಒಂದು ಚಾನೆಲ್ ಮುಖಾಂತರ ತನಿಖೆಯನ್ನು ಮಾಡ್ತಾ ಇದೀವಿ. ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಮುಖಂಡರು ಯಾರಿದಾರಂತ ನಾನು ಬಹಿರಂಗ ಪಡಿಸ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಹೈದರ್ ಅಲಿ ನದಾಫ್ ರವರ ಹತ್ಯೆಯಾದ ನಂತರ ಆರೋಪಿ ಸೆಕೆಂಡ್ ಎನ್ನುವಂತೆ ಬಿಂಬಿಸಿರುವ ವಕೀಲ ಖಾದ್ರಿರವರು ಮಾತು ಇದಾಗಿತ್ತು. ಅವರನ್ನ ಪೊಲೀಸ್ ಇಲಾಖೆ ಎಷ್ಟು ಟಾರ್ಚರ್ ಮಾಡ್ತಾರೆ, ಆಮೇಲೆ ಬೆತ್ತಲೆಯಾಗಿ ಬಡಿತಾರೆ ಅನ್ನುವಂತಹ ಆರೋಪಗಳನ್ನ, ಅದೇ ರೀತಿ ಅವರಿಗೆ ಜೀವ ಬೆದರಿಕೆ ಅಂದ್ರೆ ಶಾಸಕ ಯತ್ನಾಳ್ ರವರಿಂದಾನೇ ನೇರವಾಗಿ ಜೀವ ಬೆದರಿಕೆ ಇರುವಂತ ಆರೋಪ ಕೂಡ ಅವರು ಮಾಡಿದ್ರು.